ಹೊಸೂರನ್ನ ಹೊಲಸೂರು ಮಾಡಿದ ಗ್ರಾಮ ಪಂಚಾಯಿತಿ. ಎಲ್ಲಿ ಸ್ವಚ್ಛತೆ ಐತಿ ಇದು ಹೊಸೂರಲ್ಲ ಹೊಲಸೂರು. ಹೊಸೂರಲ್ಲ ಹೊಲಸೂರು. ಹೊಲಸೂರು. ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛತೆಯೇ ಮರೀಚಿಕೆ. ಎಸ್ ವೀಕ್ಷಕರೇ, ನಮ್ಮ ದೇಶವನ್ನ ಸ್ವಚ್ಛ ಮತ್ತು ಸುಂದರವಾಗಿಸಬೇಕು ಅನ್ನೋ ಉದ್ದೇಶದಿಂದ ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯನ್ನ ಕೈಗೆತ್ತಿಕೊಂಡಿದೆ. ಇದಕ್ಕಾಗಿ ಕೋಟಿ ಕೋಟಿ ಹಣವನ್ನ ಕೂಡ ವ್ಯಯಿಸುತ್ತಿದೆ. ಆದರೆ ಇದನ್ನ ಅನುಷ್ಠಾನ ಮಾಡಬೇಕಾಗಿರೋರು ಕೈಕಟ್ಟಿ ಕೂತು ಬಿಟ್ರೆ ಮಾತ್ರ ಇದೆಲ್ಲವೂ ವೇಸ್ಟ್ ಆಗಿ ಬಿಡುತ್ತೆ. ಜನರು ಮತ್ತೆ ಕೊಳಕಿನಲ್ಲಿಯೇ ಜೀವನವನ್ನ ನಡೆಸಬೇಕಾಗುತ್ತೆ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಹೊಸೂರು ಗ್ರಾಮ ಪಂಚಾಯಿತಿ ಜನರದ್ದು ಕೂಡ ಇದೇ ಪರಿಸ್ಥಿತಿ. ಹೌದು, ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಅನ್ನೋದೇ ಮರೀಚಿಕೆಯಾಗಿ ಬಿಟ್ಟಿದೆಯಂತೆ. ಇಲ್ಲಿ ಹೆಸರಿಗಷ್ಟೇ ಗ್ರಾಮ ಪಂಚಾಯಿತಿ ಇದೆ, ಆದ್ರೆ ಏನು ಕೆಲಸ ಆಗ್ತಿಲ್ಲ ಅನ್ನೋದು ಇಲ್ಲಿನ ಗ್ರಾಮಸ್ಥರು ಮಾಡ್ತಿರೋ ಆರೋಪ. ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಕೊಳಚೆ ನೀರು ತುಂಬಿದೆ. ಚರಂಡಿಗಳಲ್ಲಿ ಕಸ ಕಡ್ಡಿ ತುಂಬಿ ನಿಂತಿವೆ. ಹೀಗಾಗಿ ಚರಂಡಿಗಳಲ್ಲಿ ನೀರು ನಿಂತುಕೊಳ್ತಾ ಇದ್ದು ಸೊಳ್ಳೆಗಳು ಉತ್ಪತ್ತಿಯಾಗ್ತಿವೆ. ಜಾನುವಾರುಗಳು ಕೂಡ ಕಲುಷಿತ ನೀರನ್ನೇ ಕುಡಿಯುವಂತಾಗಿದೆಯಂತೆ. ಹೀಗಾಗಿ ಗ್ರಾಮಸ್ಥರು ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿದ್ದಾರೆ. ಹೊಸೂರು ಏನು ಸಮಸ್ಯೆ ಇಲ್ಲ? ಏನಿಲ್ಲ, ಏನು ಕ್ಲೀನ್ ಇಲ್ಲ, ಏನು ಒಂದು ಇದಿಲ್ಲ, ರೋಡ್ ಇಲ್ಲ, ಒಂದೆಲ್ಲ ಕಿತ್ಕೊಂಡೋಗಿದ್ದಾರೆ. ಏನು ಯೂಸೇ ಇಲ್ಲ. ಪಂಚಾಯತಿರ ಸುಮ್ಮನೆ ವೇಸ್ಟು. ಮೆಂಬರ್ಗಳು ಬರ್ತಾರೆ ಹೋಗ್ತಾರೆ, ಅಧ್ಯಕ್ಷ ಅಟೆಂಡ್ಗಳು ಬರ್ತಾರೆ, ಬಂದು ಹೋಗುವಾಗ ಮೀಟಿಂಗ್ ಇದ್ದಾಗ ಮಾತ್ರ ಬರ್ತಾರೆ ಅಷ್ಟೇ. ಅಲ್ಲೇನ ಆದಾಯ ಇದ್ರೆ ತಿರ್ಗಿ ಬರೋದಿಲ್ಲ, ಏನಿಲ್ಲ. ದೇವ್ರ ಅಂತಾರೆ ಒಂದು ರೋಡ್ ಇಲ್ಲ, ಎಲ್ಲ ಇವತ್ತಿನ ಮಾಡ್ತಾರೆ, ಎಲ್ಲ ಹಬ್ಬದಿಂದ ಕಿತ್ತಾಕಿದ್ರಲ್ಲ. ಮನೆಗೆ ಹಂಗೆ ಅಂತ ಮಾಡಿದ್ರೆ ಒಂದು ಊರು ಕಿತ್ತಾಕಿಲ್ಲ. ಹಂಗೆ ಮಾಡಿದ್ರೆ ನೀರಿನ ವ್ಯವಸ್ಥೆ ಹೆಂಗೆ? ನೀರಿನ ವ್ಯವಸ್ಥೆ ಹೇಳ್ಬಾರ್ದು, ಹಂಗೆ ಪರಿಸ್ಥಿತಿ. ನೀರಿನ ವ್ಯವಸ್ಥೆ ಇಲ್ಲವೇ ಇಲ್ಲ. ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಕುಂಬಾರಹಳ್ಳಿ, ಕೆ ರಂಗನಹಳ್ಳಿ, ಭೂತಪ್ಪನಗುಡಿ ಸೇರಿದಂತೆ ಇನ್ನೂ ಕೆಲವು ಗ್ರಾಮಗಳು ಸೇರುತ್ತವೆ. ಆದರೆ ಯಾವ ಹಳ್ಳಿಗಳಲ್ಲಿಯೂ ಕೂಡ ಸ್ವಚ್ಛತಾ ಕಾರ್ಯವನ್ನೇ ಕೈಗೊಂಡಿಲ್ಲ ಎಂಬುದು ಗ್ರಾಮಸ್ಥರ ಆರೋಪ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ವಾರ್ಡುಗಳಲ್ಲಿ ಎಲ್ಲೆಂದರಲ್ಲಿ ಕೊಳಕು, ಚರಂಡಿ ನೀರು, ಕಸ ಕಡ್ಡಿಗಳೇ ತುಂಬಿಕೊಂಡಿವೆ. ಆದರೆ ಪಂಚಾಯಿತಿ ಅಧಿಕಾರಿಗಳು ಮಾತ್ರ ಇದೆಲ್ಲ ಕಂಡು ಕಾಣದಂತೆ ಇದ್ದಾರಂತೆ. ಹೊಸೂರು ಸ್ವಚ್ಛತೆ ಕಡಿಮೆ ಐತಿ, ನೀರಿಂದು ಸ್ವಲ್ಪ ತಾಪತ್ರಯ ಐತಿ. ಇವಾಗ ಇದ್ಯಾವುದೋ ಮನೆ ಭಾಗ್ಯ ಜ್ಯೋತಿ ಅಂತ ಈಗ ಆಗ್ತಾ ಇದ್ದಾರೆ. ಅವಿನ್ನ ಹೆಂಗೋ ಎಷ್ಟೋ ನೀರಿಂದೇನು ಸ್ವಲ್ಪ ಅನನುಕೂಲ. ಸ್ವಚ್ಛತೆ ಹೆಂಗೈತೆ? ಇಲ್ಲ, ಸ್ವಚ್ಛತೆ ಇಲ್ಲ, ಮಾಡಿಸಲ್ಲ, ಪಿಡಿಒ ಬರಲ್ಲ. ಪಿಡಿಒ ನೋಡಿದ್ದೀರಾ ಇಲ್ವರ? ನೋಡಿದ್ದೀವಿ, ಚಿಮ್ಮನಹಳ್ಳಿ ಅವ್ರದ್ದು. ಆದರೂ ಬರಲ್ಲ. ಯಾವಾಗಲೂ ಅವ್ನಿಗೆ ಬೇಕಾದ ಬಂದು ಬಂಡವಾಳ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಇನ್ನು ವಾರ್ಡ್ಗಳಲ್ಲಿ ಕಸ ವಿಲೇವಾರಿ ಮಾಡಿ ಅಂತ ಕೇಳಿದ್ರೆ ಅಧಿಕಾರಿಗಳು ಸಾರ್ವಜನಿಕರ ಜೊತೆಗೆ ವಾದವನ್ನ ಮಾಡುತ್ತಾರಂತೆ. ಪಂಚಾಯಿತಿಯ ಸ್ವಚ್ಛತಾ ಕಾರ್ಮಿಕರು ಪ್ರಮುಖ ರಸ್ತೆಗಳಲ್ಲಿ ಮಾತ್ರ ಸ್ವಚ್ಛತೆಯನ್ನ ಮಾಡುತ್ತಿದ್ದಾರಂತೆ. ಉಳಿದ ರಸ್ತೆಗಳ ಕಡೆ, ಬೀದಿಗಳ ಕಡೆ ಮುಖವನ್ನೇ ಹಾಕ್ತಿಲ್ವಂತೆ. ಕಸ ತುಂಬುವ ವಾಹನಗಳು ಕೂಡ ಈ ಕಡೆ ಸುಳಿಯುವುದೇ ಇಲ್ವಂತೆ. ಇದರಿಂದ ಗ್ರಾಮಗಳಲ್ಲಿ ಚರಂಡಿಗಳು ಕಟ್ಟಿಕೊಂಡಿವೆಯಂತೆ. ಕೆಲವು ಗ್ರಾಮಗಳ ಜನರಂತೂ ಇದುವರೆಗೂ ಕಸ ಸಂಗ್ರಹಣಾ ವಾಹನವನ್ನೇ ಕಂಡಿಲ್ವಂತೆ. ಹೊಸೂರು ಅಂತಿದ್ದ ನಮ್ಮೂರನ್ನ ಈ ಅಧಿಕಾರಿಗಳು ಹೊಲಸೂರನ್ನಾಗಿ ಮಾಡಿಬಿಟ್ಟಿದ್ದಾರೆ ಸರ್ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಾವ ಊರು? ಹೊಸೂರು. ಸ್ವಚ್ಛತೆ ಅನ್ನೋದೇ ಇಲ್ಲ. ಪಂಚಾಯತಿ ಒಳಗಾಗಿ, ಗೌರ್ಮೆಂಟ್ ಆಸ್ಪತ್ರೆ ಒಳಗಾಗಿ ಏನಿಲ್ಲ. ಇಲ್ಲಿ ಸ್ವಚ್ಛತೆ ಎಲ್ಲ ನೀವೇನೆ ವಿಡಿಯೋ ಮಾಡ್ಕೊಂಬರ್ರಿ, ಗೊತ್ತಾಗುತ್ತೆ ನಿಮ್ಗೆ. ಏನು ಹೇಳ್ತಾರೆ ಗ್ರಾಮ ಪಂಚಾಯತಿ? ಗ್ರಾಮ ಪಂಚಾಯತಿ ಹೇಳ್ತಾರೆ ಯಾವ್ದಾನ ಆದಾಯ ಬರೋದಿದ್ರು ಮಾತ್ರ ಬರ್ತಾರೆ, ಇಂದಿರೇನು ಬರಲ್ಲ. ಇಲ್ಲಿದ್ರೆ ಏನಿಲ್ಲ, ಇಲ್ಲಿ ಮುಷ್ಟನ್ನು ನೋಡಲ್ಲ. ಪಿಡಿಒ ಅವರು 3 ದಿನಕ್ಕೊಂದ್ಸರಿ ಬರ್ತಾನೆ. ಹೋದ ಸ್ವಚ್ಛತೆ ಮಾತ್ರ ಸ್ವಚ್ಛತೆ ಎಲ್ಲಿಲ್ಲ. ನೀವೇ ವಿಡಿಯೋ ಮಾಡಿರಿ, ಎಲ್ಲ ನೋಡಿರಿ, ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿ ಸ್ವಚ್ಛತೆ ಐತಿ. ಇದು ಹೊಸೂರಲ್ಲ ಹೊಲಸೂರು. ಹೊಸೂರಲ್ಲ ಹೊಲಸೂರು. ಹೆಸರಿಗೆ ಹೊಸೂರು, ಸ್ವಚ್ಛತೆ ಹೊಲಸೂರು. ಇನ್ನು ಹಳ್ಳಿಗಳಲ್ಲಿ ಮಾತ್ರವಲ್ಲ, ಗ್ರಾಮ ಪಂಚಾಯಿತಿ ಆವರಣದಲ್ಲಿಯೂ ಸ್ವಚ್ಛತೆ ಅನ್ನೋದೇ ಮರೀಚಿಕೆಯಾಗಿದೆ. ಪಂಚಾಯಿತಿ ಆವರಣದಲ್ಲಿಯೂ ಕಸ ಕಡ್ಡಿ ತುಂಬಿಕೊಂಡಿದ್ದು ಪಂಚಾಯಿತಿ ಕಚೇರಿಯೋ ಅಥವಾ ಯಾವುದೋ ಗೋದಾಮು ಅನ್ನೋದು ಗೊತ್ತಾಗದ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಇನ್ನು ಈ ಬಗ್ಗೆ ಪ್ರಶ್ನೆ ಮಾಡೋಣ ಅಂತ ಹೋದ್ರೆ ಕಚೇರಿಯಲ್ಲಿ ಯಾರೊಬ್ಬರು ಇರಲೇ ಇಲ್ಲ.
ಇನ್ನು ಮೇಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗ್ರಾಮದ ಸ್ವಚ್ಛತೆಯ ಸಮಸ್ಯೆಗೆ ಪರಿಹಾರವನ್ನ ನೀಡಬೇಕಿದೆ. ಶ್ರೀಮಂತ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಶಿರಾ.